ಫ್ರೆಂಡ್ಸ್, ಇವತ್ತು ನಾನು ಚಿರೋಟಿ ರವೆ ಉತ್ತಪ್ಪ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಮಜ್ಜಿಗೆಯನ್ನು ಕಡಿದಿಟ್ಕೊಂಡಿದ್ದೀನಿ, ಅದಕ್ಕೆ ಉಪ್ಪು ಮತ್ತು ಸಕ್ಕರೆ ಹಾಕಿದ್ದೀನಿ. ಈಗ ಒಂದು ದೊಡ್ಡ ಕಪ್ಲೆ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹುಳಿ ಮೊಸರು ಬೇಕಾದರೂ ನೀವು ತೊಗೋಬೋದು. ನಾನಿಲ್ಲಿ ಅಷ್ಟೊಂದು ಹುಳಿ ಅಂತ ಮಜ್ಜಿಗೆ ತೊಗೊಂಡಿಲ್ಲ. ಈಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತು ಶುಂಠಿ. ಈಗ ಚಿರೋಟಿ ರವೆ ಹಾಕಿ ನಾನು ಮಜ್ಜಿಗೆಯಲ್ಲಿ ಕಲಸಿಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದನ್ನು ನಾನು ಗಂಟಾಗ್ಲಾರದ ಹಾಗೆ ನಾನು ಕಲಸಿಟ್ಕೊಂಡಿದ್ದೀನಿ. ಒಂದು 5-10 ನಿಮಿಷ ಇದನ್ನು ನೆನೆ ಇಟ್ಟರೆ ಸಾಕು. ಫ್ರೆಂಡ್ಸ್, ಈಗ 15 ನಿಮಿಷ ಆಗಿದೆ. ನಾನೊಂದು ಹಂಚು ಕಾಯಲಿಕ್ಕೆ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಉತ್ತಪ್ಪ ಹಾಕ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಸಣ್ಣ ಈರುಳ್ಳಿ ಹಾಕ್ತಾ ಇದ್ದೀನಿ. ಐದು ನಿಮಿಷದಲ್ಲಿ ರೆಡಿ ಆಗುವಂಥ ಒಂದು ತಿಂಡಿ, ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಕೊತ್ತಂಬರಿ, ಕ್ಯಾರೆಟು ಹಾಕೋಬಹುದು ನೀವು ಇದಕ್ಕೆ. ಈಗ ಒಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಟರ್ನ್ ಮಾಡ್ತೀನಿ. ಈ ಥರ ಈರುಳ್ಳಿ ಹಾಕಿದಾಗ ನಾವು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು, ಯಾಕಂದರೆ ಈರುಳ್ಳಿ ಸಾಫ್ಟ್ ಆಗುತ್ತೆ. ನಮ್ಗೆ ಟರ್ನ್ ಮಾಡಬೇಕಾದ್ರೂ ಈಸಿ ಆಗುತ್ತೆ. ಅದು 1 ನಿಮಿಷ ಇದ್ರ ಮೇಲೆ ಈ ಥರ ಪ್ಲೇಟ್ ಮುಚ್ಚಿದರೆ ಇದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈರುಳ್ಳಿ. ಈಗ ಈರುಳ್ಳಿ ಸರಿಯಾಗಿ ಬೆಂದಿದೆ. ಈಗ ಬಿಸಿ ಬಿಸಿಯಾದಂಥ ಚಿರೋಟಿ ರವೆ ಉತ್ತಪ್ಪ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಜಾಸ್ತಿ ಸಮಯ ಅಂತೂ ತಗೊಳ್ಳೋದಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.